ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಹೆಲ್ದಿಯಾಗಿರೋ ಹೋಮ್ ಮೇಡ್ ಜಾಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಸುಖಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡೋದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. 2 ಕಪ್ ಸಕ್ಕರೆ ಹಾಗೆ 2 ತೋತಾಪುರಿ ಮಾವಿನಕಾಯಿ. ಹಾಗೆ ಇಲ್ಲಿ ಆಪ್ಷನಲ್ ಆಗಿ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಯೂಸ್ ಮಾಡ್ಬೋದು, ಅದಿಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸಿಪ್ಪೆ ಈ ಥರ ನೀಟಾಗಿ ತೆಗೆದು ಈ ಥರ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕು. ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಕ್ಕರೆಯಲ್ಲೂ ಮಾಡ್ಬೋದು, ಬೆಲ್ಲದಲ್ಲೂ ಮಾಡ್ಬೋದು. ಬಟ್ ಸಕ್ಕರೆಯಲ್ಲಿ ಮಾಡಿದ್ರೆ ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಸ್ಲೈಸ್ಗೆ 2 ಕಪ್ ಸಕ್ಕರೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕ್ಕಿಡಬೇಕು. ಸೊ ದಟ್ ನಮಗೆ ಪಾಕ ಮಾಡ್ತಿರುವಾಗ ಟೈಮ್ ಸೇವ್ ಆಗುತ್ತೆ. ನೋಡಿ, ಅರ್ಧ ಗಂಟೆ ಆದಮೇಲೆ ಸಕ್ಕರೆ ಮತ್ತು ಮಾವಿನಕಾಯಿ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಹುಳಿ ಮಾವಿನಕಾಯಿ ತೊಗೋಬಾರ್ದು, ಸ್ವಲ್ಪ ಸ್ವೀಟ್ ಆಗಿರೋ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಸಕ್ಕರೆ ಮಿಕ್ಸ್ ಮಾಡಿರೋ ಮಾವಿನಕಾಯಿನ ಗ್ಯಾಸ್ ಮೇಲಿಟ್ಟು 20 ರಿಂದ 25 ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಇದಕ್ಕೆ ಯಾವುದೇ ಥರ ನೀರೇನು ಆ್ಯಡ್ ಮಾಡಬಾರ್ದು. ನಮಗೆ ಅಂದಾಜು ಗೊತ್ತಾಗಬೇಕು ಅಂದರೆ ಒಂದು ಎಳೆ ಪಾಕ ಬರೋ ತನಕ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಿರ್ಬೇಕು. ಇವಾಗ ನೋಡಿ, ಈ ಥರ ಪಾಕ ಒಂದು ಎಳೆ ಪಾಕ ಬಂದಿದೆ. ಸೊ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟ್ ಆದಮೇಲೆ ಬೇಕಿದ್ರೆ ನಾವು ಇವಾಗ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕ್ಬೋದು. ಇದು ಆಪ್ಷನಲ್, ನಿಮ್ಗೆ ಬೇಕಂದರೆ ಯೂಸ್ ಮಾಡ್ಬೋದು ಅಷ್ಟೇ. ಸೊ ಇವಾಗ ನಮ್ಮ ಮಾವಿನಕಾಯಿ ಗುಳಂಬ ರೆಡಿಯಾಗಿದೆ. ಇದನ್ನು ಹೋಮ್ ಮೇಡ್ ಜಾಮ್ ಅಂತಲೂ ಕೂಡ ಹೇಳ್ಬೋದು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಯೂಸ್ ಮಾಡ್ಬೋದು. ಇದು ಹೊರಗಡೆ ಇಟ್ಟರೆ 1 ರಿಂದ 2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಏರ್ ಟೈಟ್ ಕಂಟೈನರಲ್ಲಿ ಇಡಬೇಕು, ಗಾಳಿ ಎಲ್ಲ ಹೋಗಬಾರ್ದು. ಹಾಗೆ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ತೀನಿ ಅಂತಂದರೆ 1 ವರ್ಷ ತನಕನೂ ಇಟ್ಟು ಯೂಸ್ ಮಾಡ್ಬೋದು. ಇದನ್ನು ಚಪಾತಿಗೆ ಅಥವಾ ರೊಟ್ಟಿಗೆ ಜಾಮ್ ಥರ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹೊರಗಡೆಯಿಂದ ತಂದಿರೋ ಜಾಮ್ ಬದಲು ಇದನ್ನು ಕೊಟ್ಟರೆ ಅವ್ರ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.